ನಮಸ್ಕಾರ ವೀಕ್ಷಕರೇ. ಸದ್ಯ ದೇಶಾದ್ಯಂತ ಪ್ರಧಾನಿ ಮೋದಿ ಬಗ್ಗೆ ಕಾಂಗ್ರೆಸ್ ರ್ಯಾಲಿಯಲ್ಲಿ ಕೇಳಿಬಂದ ಆಕ್ಷೇಪಾರ್ಹ ಮಾತು ಹಾಗೂ ಅದನ್ನ ಸಮರ್ಥಿಸಿಕೊಳ್ತಾ ಇರೋ ಕಾಂಗ್ರೆಸ್ ಮಹಿಳೆಯೊಬ್ಬಳ ಮಾತು, ಈ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ. ಪ್ರಧಾನಿ ಸ್ಥಾನದಲ್ಲಿರೋ ವ್ಯಕ್ತಿಗೆ ಯಾರಿಗೂ ಬಳಸಬಾರದ ವಾಕ್ಯವನ್ನ ಬಳಸಿದ್ದೇ ಒಂದು ತಪ್ಪಾದ್ರೆ ಅದರ ಸಮರ್ಥನೆ ಮುಂದುವರಿಸಿರೋದು ಕೂಡ ಎಲ್ಲರ ಕಣ್ಣನ್ನ ಕೆಂಪಾಗಿಸ್ತಾ ಇದೆ. ಬಿಜೆಪಿ ನಾಯಕರು ಕ್ಷಮೆಗೆ ಪಟ್ಟು ಬಿದ್ದಿದ್ದಾರೆ. 23 ವರ್ಷಗಳಿಂದ ಜನರಿಂದ ಆಯ್ಕೆಯಾಗ್ತಾ ಇರೋ ಒಬ್ಬ ವ್ಯಕ್ತಿ ಬಗ್ಗೆ ಇಂಥ ಮಾತು ಬಳಸೋದಲ್ಲದೆ ಯಾರು ಅಂತ ಗೊತ್ತಿಲ್ಲದ ಒಬ್ಬಾಕೆ ಇದನ್ನ ಸಮರ್ಥಿಸಿಕೊಳ್ತಾ ಇರೋದಕ್ಕೆ ಜನರಿಂದಲೂ ಕೂಡ ಆಕ್ಷೇಪ ಬರ್ತಾ ಇದೆ. ಆದ್ರೆ ಈ ಹೊತ್ತಲ್ಲಿ ಇನ್ನೊಂದು ವಿಷಯವನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅದು 23 ವರ್ಷಗಳ ಹಿಂದಿನ ಕತೆ. ಮೊದಲ ಬಾರಿಗೆ ಮೋದಿ ಗುಜರಾತ್ ಸಿಎಂ ಆದ ಕತೆ. ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಇನ್ನೊಂದೆಡೆ ಮನ್ರೇಗಾ ಹೆಸರು ಬದಲಾಯಿಸಿದ್ದಕ್ಕೆ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಕಿಡಿ ಕಾರೋದಕ್ಕೆ ಹೋಗಿ ಗಾಂಧಿ ಫ್ಯಾಮಿಲಿಯ ಮತ್ತೊಂದು ಇತಿಹಾಸ ಓಪನ್ ಆಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸತತ ಸೋಲುಗಳಿಂದ ದೊಡ್ಡ ಮಟ್ಟದ ವಿಮರ್ಶೆಗೆ ಒಳಗಾಗ್ತಾ ಇರೋ ಕಾಂಗ್ರೆಸ್ ಈಗ ವಿಚಾರಗಳನ್ನ ಡೈವರ್ಟ್ ಮಾಡೋ ಸಲುವಾಗಿ ಎಟ್ ಎ ಟೈಮ್ ಹಲವು ಆಧಾರವಿಲ್ಲದ ಆರೋಪಗಳನ್ನ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದನ್ನ ಹಿಂದಿನ ಎಪಿಸೋಡ್ ನಲ್ಲಿ ತಿಳಿಸಿದ್ವಿ. ಆದ್ರೆ ಈ ಆರೋಪ ಪ್ರತಿಭಟನೆ ಯಾವ ಹಂತದಲ್ಲಿ ಇರಬೇಕಿತ್ತೋ ಆ ಹಂತವನ್ನ ದಾಟಿ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಬಿಜೆಪಿ ವಿರುದ್ಧದ ಅಸೂಯೆ ಜೈಪುರ ಕಾಂಗ್ರೆಸ್ ನಾಯಕಿಯ ಬಾಯಲ್ಲಿ ಅವಹೇಳನಕಾರಿ ಪದವಾಗಿ ಹೊರಬಂದಿದೆ. ಇವರೆಲ್ಲರ ನಿದ್ದೆಗೆಡಿಸ್ತಾ ಇರೋ ಮೋದಿ ಪ್ರಧಾನಿ ಆಗೋದಕ್ಕೂ ಮುನ್ನ ಗುಜರಾತ್ ಸಿಎಂ ಆಗಿದ್ರು ಅನ್ನೋದು ತಿಳಿದಿದೆ. ಆದ್ರೆ ಗುಜರಾತ್ ಸಿಎಂ ಆಗಿದ್ದು ಹೇಗೆ? ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇತ್ತ? ಯಾರಾದ್ರೂ ಇನ್ಫ್ಲುಯೆನ್ಸ್ ಮಾಡಿದ್ರ? ದುಡ್ಡು ಕೊಟ್ಟು ಸಿಎಂ ಆದ್ರ? ಅಥವಾ ಬಹುತೇಕ ರಾಜಕೀಯ ನಾಯಕರ ಆರಂಭಿಕ ಯಶಸ್ಸನ್ನ ಮೋದಿಗೆ ತಾಳೆ ಹಾಕ್ಬೋದಾ ಅನ್ನೋದನ್ನ ನೋಡ್ತಾ ಹೋದ್ರೆ ಮಹೋನ್ನತ ಇತಿಹಾಸ ತೆಗೆದುಕೊಳ್ಳುತ್ತೆ. ಇವತ್ತಿಗೆ ಸರಿಯಾಗಿ 23 ವರ್ಷಗಳ ಹಿಂದೆ ಉದ್ಯಮಿಗಳಿಗೆ ಹೆಸರುವಾಸಿಯಾಗಿರೋ ಗುಜರಾತ್ನಲ್ಲಿ ಕಾಂಗ್ರೆಸ್ ಪತನ ಆರಂಭವಾಗುತ್ತೆ. ಅರ್ಥಾತ್ ನರೇಂದ್ರ ಮೋದಿ ಅನ್ನೋ ವ್ಯಕ್ತಿ ನೇತೃತ್ವದಲ್ಲಿ ಗುಜರಾತ್ನಲ್ಲಿ ಬಿಜೆಪಿ ಬಹುಮತದೊಂದಿಗೆ ದೊಡ್ಡ ಗೆಲುವನ್ನ ಸಾಧಿಸಿರುತ್ತೆ. ಆದ್ರೆ ಈ ಎಲೆಕ್ಷನ್ಗೂ ಮುನ್ನವೇ ನರೇಂದ್ರ ಮೋದಿ ಗುಜರಾತ್ನ ಸಿಎಂ ಆಗಿರ್ತಾರೆ ಅನ್ನೋದು ಇಂಟ್ರೆಸ್ಟಿಂಗ್ ವಿಷಯ. ಅದು ಜನವರಿ 26, 2001 ಗಣರಾಜ್ಯೋತ್ಸವದ ಸಂಭ್ರಮದ ಹೊತ್ತಲ್ಲಿ ಗುಜರಾತ್ನಲ್ಲಿ ಘೋರ ದುರಂತವೊಂದು ನಡೆದು ಹೋಗಿರುತ್ತೆ. ಭುಜ್ ಅನ್ನೋ ಪ್ರದೇಶದಲ್ಲಿ ಕಂಡು ಕೇಳರಿಯದ ಭೂಕಂಪ ಆಗಿ ಬರೋಬ್ಬರಿ 20,000 ಜನರು ಮೃತಪಟ್ಟಿರ್ತಾರೆ. 1.66 ಲಕ್ಷ ಜನರಿಗೆ ಗಾಯಗಳಾಗಿರುತ್ತೆ. ಸುಮಾರು 4 ಲಕ್ಷ ಕಟ್ಟಡಗಳು ಧರೆಗುರುಳಿರುತ್ತೆ. ಆಗ ಎಂದಿನಂತೆ ಜನರ ಸಹಾಯಕ್ಕೆ ಬರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆಗ ಸಂಘದ ಸಾಮಾನ್ಯ ಕಾರ್ಯಕರ್ತ ಹಾಗೂ ಬಿಜೆಪಿಯ ಸಾಮಾನ್ಯ ವ್ಯಕ್ತಿಯಾಗಿದ್ದ ಪ್ರಧಾನಿ ಮೋದಿಗೆ ಒಂದಷ್ಟು ಪ್ರಮುಖ ಜವಾಬ್ದಾರಿಯನ್ನ ನೀಡಲಾಗುತ್ತೆ. ಇದೇ ನರೇಂದ್ರ ಮೋದಿ ಹಾಗೂ ಗುಜರಾತ್ನ ಹಣೆ ಬರಹವನ್ನ ಬದಲಿಸೋ ಅತ್ಯಂತ ಪ್ರಮುಖ ಘಟ್ಟ. ನಾನೊಬ್ಬ ಕಾರ್ಪೊರೇಟರ್ ಕೂಡ ಅಲ್ಲ, ಯಾವ ಸಾಂವಿಧಾನಿಕ ಪವರ್ ಕೂಡ ಇಲ್ಲ, ಪಕ್ಷದ ಮಟ್ಟದಲ್ಲೂ ನಾನು ದೊಡ್ಡ ಹುದ್ದೆಯಲ್ಲಿ ಇಲ್ಲ, ನನ್ನಿಂದ ಏನು ಸಾಧ್ಯ ಅಂತ ಆ ಸಂದರ್ಭದಲ್ಲಿ ಮೋದಿ ಯೋಚಿಸಿರ್ಲಿಲ್ಲ. ಆಶಾ ಭಾವನೆಯನ್ನೇ ಕಳೆದುಕೊಂಡಿದ್ದ ರಾಜ್ಯವನ್ನ ಮೇಲೆತ್ತೋ ಭಾರವನ್ನ ಭುಜದ ಮೇಲೆ ಹೊತ್ತ ಮೋದಿ ತಮ್ಮ ಸಂಘಟನಾ ಶಕ್ತಿ ಎಂತದ್ದು ಅನ್ನೋದನ್ನ ಕೆಲಸಗಳ ಮೂಲಕ ತೋರಿಸ್ತಾ ಹೋಗ್ತಾರೆ. ಅವಶೇಷಗಳು ಬಿದ್ದಿದ್ದ ಬೀದಿಯಲ್ಲಿ ಬೈಕ್ ಮೂಲಕ ಸಂಚರಿಸಿ ಪರಿಸ್ಥಿತಿಯನ್ನ ಅವಲೋಕಿಸ್ತಾ ಹೋಗ್ತಾರೆ. ಸರ್ಕಾರ ಬಿಜೆಪಿಯದ್ದೇ ಆಗಿದ್ರಿಂದ ಹಂತ ಹಂತವಾಗಿ ಮೋದಿ ಕೈಯನ್ನ ಬಲಪಡಿಸೋ ಕೆಲಸಗಳು ಆಗ್ತಾ ಹೋಗುತ್ತೆ. ಒಂದು ಕಡೆ ನಿರಾಶ್ರಿತ ಶಿಬಿರಗಳಲ್ಲಿ ಸಾಮಾಜಿಕ ಕಾರ್ಯಕರ್ತರು ಸಕ್ರಿಯವಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಹಿಂದೂ ಮುಸ್ಲಿಂ ಎನ್ನದೆ ಪ್ರತಿಯೊಬ್ಬ ಸಂತ್ರಸ್ತನಿಗೂ ಕೂಡ ಒಂದೇ ರೀತಿಯ ಸುವ್ಯವಸ್ಥಿತ ಸೌಲಭ್ಯ ಒದಗಿಸಲಾಗಿರುತ್ತೆ. ಇನ್ನೊಂದು ಕಡೆ ಪರಿಸ್ಥಿತಿಯ ಅವಲೋಕನ, ಬಿದ್ದು ಹೋದ ಆರ್ಥಿಕತೆ ಸರಿಪಡಿಸಲು ಹೊಸ ನಿರ್ಧಾರ. ಇದರ ಪರಿಣಾಮ ದುರಂತದಿಂದಾದ ಹಾನಿಯನ್ನ ಸರಿಪಡಿಸೋದಕ್ಕೆ 7 ವರ್ಷಗಳು ಬೇಕಾಗುತ್ತೆ ಅಂತ ಹೇಳಿಕೆ ನೀಡಿದ್ದ ಅಂತಾರಾಷ್ಟ್ರೀಯ ಬ್ಯಾಂಕ್ ಅನ್ನ ಸುಳ್ಳಾಗಿಸಿರ್ತಾರೆ ಮೋದಿ. ಇನ್ನೊಂದು ದಿಕ್ಕಲ್ಲಿ ಮೋದಿ ಕಾರ್ಯವೈಖರಿ ಕಂಡು ಬೆರಗಾಗಿದ್ದ ಪಕ್ಷ 7 ಅಕ್ಟೋಬರ್ 2001 ನೇರವಾಗಿ ಅವರನ್ನ ಗುಜರಾತ್ ಸಿಎಂ ಕುರ್ಚಿಯಲ್ಲಿ ಕೂರಿಸಿಬಿಡುತ್ತೆ. ಆಗ್ಲೇ ಹೇಳಿದ ಹಾಗೆ ಈ ಹೊತ್ತಲ್ಲಿ ಮೋದಿ ಎಂಎಲ್ಎ ಕೂಡ ಆಗಿರಲಿಲ್ಲ. ಅದಾಗಿ ಕೆಲವೇ ತಿಂಗಳಲ್ಲಿ ಅಂದ್ರೆ 24 ಫೆಬ್ರವರಿ 2002 ನಡೆಯೋ ಬೈ ಎಲೆಕ್ಷನ್ ನಲ್ಲಿ ಮೋದಿ ಮೊದಲ ಎಲೆಕ್ಷನ್ ಗೆದ್ದು ಶಾಸಕರಾಗ್ತಾರೆ. ಮೋದಿ ಕೆಲಸ ಕಾರ್ಯಗಳನ್ನ ನೋಡಿ ಬೆರಗಾಗಿದ್ದ ಗುಜರಾತ್ ಜನರು 2002 ಡಿಸೆಂಬರ್ ನಲ್ಲಿ ನಡೆಯೋ ಚುನಾವಣೆಯಲ್ಲಿ ದೊಡ್ಡ ಸರ್ಪ್ರೈಸ್ ಅನ್ನ ಕೊಟ್ಟಿರ್ತಾರೆ. ಡಿಸೆಂಬರ್ 15 ಬಂದಿದ್ದ ರಿಸಲ್ಟ್ ನಲ್ಲಿ ಅವರಿಗೂ ದೊಡ್ಡ ಮಟ್ಟದ ಲೀಡ್ ಕೊಟ್ಟಿರ್ತಾರೆ. ಮೋದಿ ನೇತೃತ್ವದಲ್ಲಿ ಬಂದಿದ್ದ ಬಿಜೆಪಿಗೆ 127 ಸೀಟ್ಗಳನ್ನ ಕೊಟ್ಟಿರ್ತಾರೆ. ಬರೋಬ್ಬರಿ 49.85% ವೋಟ್ ಶೇರ್ ಅನ್ನ ಕಮಲ ಬಾಚಿಕೊಂಡಿರುತ್ತೆ. ಕಾಂಗ್ರೆಸ್ 51 ಸ್ಥಾನಕ್ಕೆ ಕುಸಿದು ಬಿದ್ದಿರುತ್ತೆ. ಡಿಸೆಂಬರ್ 22 ಮೋದಿ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿರ್ತಾರೆ. ಮಾಡಿದ್ದ ಕೆಲಸಕ್ಕೆ ಸಿಎಂ ಕುರ್ಚಿ ಸಿಕ್ತು ಅಂತ ಅಲ್ಲಿಗೆ ಸುಮ್ಮನಾಗೋದಿಲ್ಲ. ಅಲ್ಲಿಂದ ಗುಜರಾತ್ ಹಣೆಬರಹ ಹಂತ ಹಂತವಾಗಿ ಬದಲಾಗ್ತಾ ಅಭಿವೃದ್ಧಿಯಲ್ಲಿ ದೇಶದ ನಂಬರ್ 1 ರಾಜ್ಯ ಆಗ್ತಾ ಹೋಗುತ್ತೆ.
ಕೇವಲ 4 ವರ್ಷಗಳಲ್ಲಿ ಹಾನಿಗೊಳಗಾದ ಪ್ರದೇಶಗಳನ್ನ ಸರಿಪಡಿಸಿದ್ದು ಮಾತ್ರ ಅಲ್ಲ, ಬದಲಾಗಿ ಮುಂಚಿಗಿಂತಲೂ ವೇಗವಾಗಿ ಗುಜರಾತ್ನ ನಗರಗಳು ನಿರ್ಮಾಣಗೊಂಡಿರುತ್ತೆ. ಜೊತೆಗೆ ಕಾರ್ಯ ಚಟುವಟಿಕೆಗಳು ಮೊದಲಿಗಿಂತ ಬಿರುಸಾಗಿ ಸಾಗ್ತಾ ಇರುತ್ತೆ. ಒಂದು ಕಡೆ ವರ್ಲ್ಡ್ ಬ್ಯಾಂಕ್ ಲೆಕ್ಕಾಚಾರವನ್ನ ಸುಳ್ಳು ಮಾಡಿದ್ರೆ, ದೇಶದ ಒಳಗೆ ದೇಶದ ಸೋಲನ್ನ ಬಯಸಿ ಕೇಕೆ ಹಾಕೋ ಜಂತುಗಳಿಗೂ ಮೋದಿ ಹೊಡೆತ ಕೊಟ್ಟಿರ್ತಾರೆ. ಬಿಜೆಪಿ ಆಡಳಿತದಲ್ಲಿ ಭೂಕಂಪ ಆಗ್ಬಿಟ್ಟಿದೆ, ಇನ್ನು ಮುಂದೆ ಗುಜರಾತ್ ಬಿದ್ದೇ ಹೋಗುತ್ತೆ, ಗುಜರಾತ್ ಬಗ್ಗೆ ಹುಡುಕಿದ್ರೆ ಬರೀ ನೋವಿನ ಕಥೆಗಳು ಮಾತ್ರ ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದವರಿಗೆ ಬರ ಸಿಡಿಲು ಬಡಿದಿರುತ್ತೆ. ಆ ಮಟ್ಟದಲ್ಲಿ ಗುಜರಾತ್ ಅನ್ನ ಮರು ನಿರ್ಮಾಣ ಮಾಡಿರ್ತಾರೆ. ಈ ಇತಿಹಾಸ ಕೇಳಿದ ಬಳಿಕ ಗೋಧ್ರಾ ಅನ್ನೋ ಪದವನ್ನ ಕೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಈಗ ಏನೆಲ್ಲಾ ಯೋಚನೆ ಬರ್ಬೋದು ಅನ್ನೋದನ್ನ ಮತ್ತೊಮ್ಮೆ ಅವಲೋಕಿಸಿ. ಹೀಗೆ ಸವಾಲನ್ನ ಸ್ವೀಕರಿಸಿ ಇಂದು ಪ್ರಧಾನಿ ಪಟ್ಟದಲ್ಲಿ ಕೂತಿರೋ ನರೇಂದ್ರ ಮೋದಿ ಅನ್ನೋ ಮಹಾನ್ ನಾಯಕನಿಗೆ ಕಾಂಗ್ರೆಸ್ನ ವೋಟ್ ಚೋರಿ ರ್ಯಾಲಿ ವೇಳೆ ಕೇಳಿ ಬಂದ ವಾಕ್ಯ ಮೋದಿ ಸಮಾಧಿಯನ್ನ ಅಗಿತೀವಿ ಅನ್ನೋದು. ಇದರ ವಿರುದ್ಧ ಸದನದಲ್ಲಿ ದನಿ ಏರಿಸಿದ್ದ ಕಿರಣ್ ರಿಜಿಜು ಸಂಸತ್ನಲ್ಲಿ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಬಹಿರಂಗವಾಗಿ ಈ ಬಗ್ಗೆ ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯಿಸಿದ್ರು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಿಯಾಂಕಾ ವಾದ್ರಾ ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಹಿರಿಯ ನಾಯಕರು ಇದ್ದಾಗಲೇ ಮೋದಿಯವರ ವಿರುದ್ಧ ಈ ರೀತಿಯ ಘೋಷಣೆಗಳನ್ನ ಕೂಗಿದ್ದು ಅತ್ಯಂತ ನಾಚಿಕೇಡಿನ ಸಂಗತಿ ಅಂತ ಹೇಳಿದ್ರು. ಆದರೆ ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಈ ಘೋಷಣೆ ಕೂಗಿದ್ದ ಜೈಪುರ ಕಾಂಗ್ರೆಸ್ ನಾಯಕಿ ಮಾತ್ರ ಸಮರ್ಥನೆ ಕೊಟ್ಟಿದ್ದಾಳೆ. ಮೋದಿ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ, ಮೋದಿ ಆಡಳಿತದಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ ಆಗಿಲ್ಲ, ಮಹಿಳೆಯರಿಗಂತೂ ಏನೇನೂ ಸೌಲಭ್ಯ ಕೊಡ್ತಿಲ್ಲ, ವೋಟ್ ಚೋರಿ ಮಾಡಿ ಬಿಹಾರ ಹಾಗೂ ಹರಿಯಾಣದಲ್ಲಿ ಗೆದ್ದಿದ್ದಾರೆ, ಅದಕ್ಕೆ ನಾನು ಹಾಗೆ ಹೇಳಿದೆ ಅಂತ ಜೈಪುರ ಕಾಂಗ್ರೆಸ್ ನಾಯಕಿ ಮಂಜು ಮೀನಾ ಸಮರ್ಥನೆ ಮಾಡಿಕೊಂಡಿದ್ದಾಳೆ. ಈಕೆಯ ಹೇಳಿಕೆಗಳು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನಿಮಗೆ ಬಿಟ್ಟಿದ್ದು. ಇದರ ಬಗ್ಗೆ ಕೆ.ಸಿ. ವೇಣುಗೋಪಾಲ್ರನ್ನ ಕೇಳಿದ್ರೆ, ನಾವ್ಯಾರು ಹಾಗೆ ಹೇಳಿಲ್ಲಪ್ಪ, ನಾವು ಎಲ್ಲಾ ಪಕ್ಷದ ನಾಯಕರಿಗೂ ಗೌರವ ಕೊಡ್ತೀವಿ, ನಮ್ಮ ರ್ಯಾಲಿ ಯಶಸ್ವಿಯಾಗಿದ್ದನ್ನ ನೋಡಿ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಹಾಗಿದ್ರೆ ಸ್ವಲ್ಪ ಇತಿಹಾಸವನ್ನ ತಿರುಗಿಸಿ ಗಾಂಧಿ ಫ್ಯಾಮಿಲಿ ಹಾಗೂ ಆಪ್ತ ವಲಯ ಮೋದಿ ಬಗ್ಗೆ ಆಡಿದ್ದ ನುಡಿಗಳನ್ನ ನೋಡ್ತಾ ಹೋದ್ರೆ, ಸೋನಿಯಾ ಗಾಂಧಿ ಸಾವಿನ ಕೂಲಿಕಾರ ಅಂತ ಹೇಳಿದ್ರು, ಮಣಿಶಂಕರ್ ಅಯ್ಯರ್ ನೀಚ ಅಂತ ಕರೆದಿದ್ರು, ಖರ್ಗೆ ವಿಷಸರ್ಪ ಅಂದಿದ್ರು, ರಾಹುಲ್ ಚೌಕಿದಾರ್ ಚೋರ್ ಅಂದಿದ್ರು. ಈಗ ಯಾರು ಏನು ಅಂತ ಸರಿಯಾಗಿ ಅಡ್ರೆಸ್ ಇಲ್ಲದ ಕೈ ನಾಯಕಿಯೊಬ್ಳು ಸಮಾಧಿ ತೋಡ್ತೀನಿ ಅಂದಿದ್ದಾಳೆ. ಇನ್ನು ಇದೇ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಹೊಸ ಬಿಲ್ ತಂದಿದ್ದು ಮನ್ರೇಗಾವನ್ನ VBG-RAM-G ಅಂತ ಬದಲಿಸಿದೆ. ಅರ್ಥಾತ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ನಿಂದ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಅಂತ ಬದಲಾಯಿಸಲಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಪ್ರಿಯಾಂಕಾ ರಾಬರ್ಟ್ ವಾದ್ರಾ, ಗಾಂಧಿ ಹೆಸರನ್ನ ತೆಗೆದಿದ್ದು ತಪ್ಪು, ಈ ರೀತಿ ಯೋಜನೆಗಳ ಹೆಸರನ್ನ ಬದಲಾಯಿಸ್ತಾ ಹೋದ್ರೆ ಎಲ್ಲಾ ಕಚೇರಿಗಳಲ್ಲಿ ಸಾಕಷ್ಟು ಬದಲಾವಣೆ ಮಾಡಬೇಕು, ಖರ್ಚು ಜಾಸ್ತಿ ಅಂತೆಲ್ಲ ಹೇಳಿದ್ದಾರೆ. ಇದರ ಬೆನ್ನಲ್ಲೇ 1986ರಲ್ಲಿ ಪಾಲಂ ಏರ್ಪೋರ್ಟ್ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದ್ದು, 1984ರಲ್ಲಿ ರಾಜಸ್ಥಾನ್ ಕೆನಲ್ ಇಂದಿರಾ ಗಾಂಧಿ ಕೆನಲ್ ಆಗಿದ್ದು, 1989ರಲ್ಲಿ ಅಣ್ಣಾಮಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಂದಿರಾ ಗಾಂಧಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಹಾಗೂ ನ್ಯಾಷನಲ್ ಪಾರ್ಕ್ ಆಗಿದ್ದು, 1995ರಲ್ಲಿ ಕನ್ನಾಟ್ ಪ್ಲೇಸ್ ಇನ್ನರ್ ಸರ್ಕಲ್ ರಾಜೀವ್ ಚೌಕ್ ಆಗಿದ್ದು, ಅದೇ ವರ್ಷ ಕನ್ನಾಟ್ ಸರ್ಕಲ್ ಔಟರ್ ಸರ್ಕಲ್ ಇಂದಿರಾ ಚೌಕ್ ಆಗಿದ್ದು, 2008ರಲ್ಲಿ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಇಂಡಿಯಾ ಪ್ರೋಗ್ರಾಂ ಫುಲ್ ಬ್ರೈಟ್ ನೆಹರು ಫೆಲೋಶಿಪ್ ಆಗಿದ್ದು, 1991ರಲ್ಲಿ ನ್ಯಾಷನಲ್ ಡ್ರಿಂಕಿಂಗ್ ವಾಟರ್ ಮಿಷನ್ ರಾಜೀವ್ ಗಾಂಧಿ ನ್ಯಾಷನಲ್ ಡ್ರಿಂಕಿಂಗ್ ವಾಟರ್ ಮಿಷನ್ ಆಗಿದ್ದು, ಹಾಗೂ 2007ರಲ್ಲಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಆಗಿದ್ದು ಕೂಡ ಬೆಳಕಿಗೆ ಬರ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.